Hello dear students, welcome to YGG Circle. Here this is KN Patil. Dear students, if you are learning in 10th standard and learning first flight as your English textbook, then I am here to help you. Dear students, ನೀವೇನಾದರೂ 10ನೇ ತರಗತಿಯಲ್ಲಿ ಓದ್ತಾ ಇದ್ದು ಫಸ್ಟ್ ಫ್ಲೈಟ್ ಅಂತಕ್ಕಂತಹ NCERT ಟೆಕ್ಸ್ಟ್ ಬುಕ್ ಏನಿದೆಯೋ ಅದು ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಆಗಿದ್ದರೆ ಅಂಥವ್ರಿಗೋಸ್ಕರ ಸಹಾಯ ಮಾಡಲಿಕ್ಕೆ ಅಂತೇಳಿ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಈ ಒಂದು YGG ಸರ್ಕಲಲ್ಲಿ ನಿಮಗೆ ಎಲ್ಲ ಲೆಸನ್ಸ್ಗಳನ್ನು ತುಂಬ ಸುಲಭವಾಗಿ ಕನ್ನಡದಲ್ಲಿ ಅರ್ಥ ಆಗುವಂತೆ ಪಾಠಗಳನ್ನು ವಿವರಿಸಲಾಗುತ್ತೆ. ಹಾಗಾಗಿ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ. Yes, dear students, in this video I am going to tell you very beautiful story, that is A Letter to God, written by Z.L. Fuentes. This is your first lesson. Let's learn about this lesson now. Dear students, Lencho is a very hard working farmer and hero in this story, and he also has a lot of faith in God. Let's learn more about Lencho in the story. Let's begin our lesson now. The house, the only one in the entire valley, sat on the crest of a low hill. From this height, one could see the river and the field of ripe corn dotted with the flowers that always promised a good harvest. The only thing the earth needed was a downpour, or at least a shower. Throughout the morning, Lencho, who knew his fields intimately, had done nothing else but see the sky towards the northeast. Yes, dear students, at the beginning of the story, we can come to know about the location of the house of Lencho. ಈ ಸ್ಟೋರಿಯ ಆರಂಭದಲ್ಲಿ ನಾವು ಆ ಲೆಂಚೋನ ಮನೆ ಎಲ್ಲಿತ್ತು ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ನೋಡಿ ಡಿಯರ್ ಸ್ಟೂಡೆಂಟ್ಸ್, ದ ಹೌಸ್, ದ ಓನ್ಲಿ ಒನ್ ಇನ್ ದ ಎಂಟೈರ್ ವ್ಯಾಲಿ, ಸ್ಯಾಟ್ ಆನ್ ದ ಕ್ರೆಸ್ಟ್ ಆಫ್ ಎ ಲೋ ಹಿಲ್. ಎಸ್, ಹಾಗಾದರೆ ಮನೆ ಎಲ್ಲಿತ್ತು? ಕ್ರೆಸ್ಟ್ ಆಫ್ ಎ ಲೋ ಹಿಲ್. ಏನು ಕ್ರೆಸ್ಟ್ ಅಂದರೆ? ಕ್ರೆಸ್ಟ್ ಅಂದರೆ ಆ ಒಂದು ಹಿಲ್ ಏನಿರುತ್ತೆ, ಅಂದರೆ ಒಂದು ಬೆಟ್ಟ ಅಂತ ಕರಿಬೋದು ನಾವು ಕನ್ನಡದಲ್ಲಿ. ಆ ಬೆಟ್ಟದ ತುತ್ತ ತುದಿ ಏನಿರುತ್ತೆ ಆ ಪಾರ್ಟನ್ನು ನಾವು ಕ್ರೆಸ್ಟ್ ಅಂತೇಳಿ ಕರಿತೀವಿ. ಟಾಪ್ ಆಫ್ ಎ ಹಿಲ್ ಈಸ್ ಕಾಲ್ಡ್ ಆಸ್ ಕ್ರೆಸ್ಟ್. ಆ ಇಡೀ ಕಣಿವೆಯಲ್ಲಿ ಆ ಟಾಪ್ ಆಫ್ ದ ಹಿಲ್ ಮೇಲೆ ಇದ್ದಂತಹ ಒಂದೇ ಒಂದು ಮನೆ ಯಾರ್ದಾಗಿತ್ತು ಅಂದರೆ ಅದು ನಮ್ಮ ಲೆಂಚೋನ ಮನೆಯಾಗಿರುತ್ತೆ. ಫ್ರಮ್ ದಿಸ್ ಹೈಟ್ ಒನ್ ಕುಡ್ ಸಿ ದ ರಿವರ್ ಆ್ಯಂಡ್ ದ ಫೀಲ್ಡ್ ಆಫ್ ರೈಪ್ ಕಾರ್ನ್ ಡಾಟೆಡ್ ವಿತ್ ದ ಫ್ಲವರ್ಸ್ ದಟ್ ಆಲ್ವೇಸ್ ಪ್ರಾಮಿಸ್ಡ್ ಎ ಗುಡ್ ಹಾರ್ವೆಸ್ಟ್. ಯಾರಾದರೂ ಆ ಮನೆಯ ಮುಂದೆ ನಿಂತ್ಕೊಂಡು, ಅಂದರೆ ಆ ಟಾಪ್ ಆಫ್ ದ ಹಿಲ್ ಮೇಲೆ ಏನಿರುತ್ತೆ ಮನೆ, ಆ ಮನೆಯ ಹತ್ತಿರ ನಿಂತ್ಕೊಂಡ್ಬಿಟ್ಟು ಕೆಳಗೆ ಬೆಳೆದಿರತಕ್ಕಂತಹ ಒಂದು ಆ ಕಾರ್ನ್ ಏನಿರುತ್ತೆ ತುಂಬ ಚೆನ್ನಾಗಿ ಬೆಳೆದಿರುತ್ತೆ, ಅಂತಹ ಒಂದು ಕಾರ್ನನ್ನು ಅಲ್ಲಿಂದ ನೋಡ್ಬೋದಾಗಿತ್ತು. ಅದ್ರ ಜೊತೆಗೆ ಒನ್ ಕುಡ್ ಸಿ ದ ರಿವರ್, ಅಲ್ಲಿ ಹರಿತಕ್ಕಂತಹ ಒಂದು ರಿವರ್ ಏನಿರುತ್ತೆ ಅದನ್ನು ಸಹ ನೋಡ್ಬೋದಾಗಿತ್ತು. ದ ಓನ್ಲಿ ಥಿಂಗ್ ದ ಅರ್ತ್ ನೀಡೆಡ್ ವಾಸ್ ಎ ಡೌನ್ ಪಾರ್, ಆರ್ at least a shower. Yes, dear students, to get the good harvest, the only thing, very essential thing, was that downpour, or a small amount of rain, that is shower. Yes, dear students, ಇಲ್ಲಿ ಎರಡು ಶಬ್ದಗಳನ್ನು ನೀವು ಕಲಿತ್ಕೋಬಹುದು. ಯಾವುದು ಎರಡು ಶಬ್ದಗಳು ಅಂದರೆ ಡೌನ್ಪಾರ್ ಆ್ಯಂಡ್ ಶವರ್. ಈ ಎರಡು ಶಬ್ದಗಳು ಕೂಡ ರೇನ್ ರಿಲೇಟೆಡ್ ವರ್ಡ್ಸ್. ಡೌನ್ಪಾರ್ ಅಂದರೆ ಮೊದಲನೇದಾಗಿ ತುಂಬ ಹೆವಿ ರೇನ್ ಅಂತ, ಜೋರಾಗಿ ಬೀಳ್ತಕ್ಕಂತಹ ಮಳೆಯನ್ನು ನಾವು ಡೌನ್ಪಾರ್ ಅಂತೇಳಿ ಕರಿತೀವಿ. ನೀವು ಈ ಒಂದು ಮೇಲೆ ಬೀಳ್ತಕ್ಕಂತಹ ಚಿತ್ರದಲ್ಲಿ ಮಳೆಯನ್ನು ನೋಡ್ಬೋದು. ವಿ ಕಾಲ್ ಇಟ್ ಆಸ್ ಡೌನ್ ಪಾರ್. ಅದೇ ರೀತಿ ಶಾವರ್, ನೋಡಿ ಇನ್ನೊಂದು ಚಿತ್ರ ಬರ್ತಾ ಇದೆ ಈಗ. ಈ ಚಿತ್ರದಲ್ಲಿ ನೀವು ನೋಡ್ಬೋದು ಶಾವರ್, ತುಂಬ ಕಡಿಮೆ ಮಳೆ ಬೀಳ್ತಾ ಇದೆ ಅಲ್ವಾ. ಈ ರೀತಿ ಸ್ವಲ್ಪ ಲೋ ಅಮೌಂಟ್ ಆಫ್ ರೈನ್ ಇದ್ದರೆ ಅದನ್ನು ನಾವು ಶಾವರ್ ಅಂತೇಳಿ ಕರಿತೇವೆ. ಥ್ರೂಔಟ್ ದ ಮಾರ್ನಿಂಗ್, ಲೆಂಚೋ, ಹೂ ನ್ಯೂ ಹಿಸ್ ಫೀಲ್ಡ್ಸ್ ಇಂಟಿಮೇಟ್ಲಿ, ಹ್ಯಾಡ್ ಡನ್ ನಥಿಂಗ್ ಎಲ್ಸ್ ಬಟ್ ಸಿ ದ ಸ್ಕೈ ಟುವರ್ಡ್ಸ್ ದ ನಾರ್ತ್ ಈಸ್ಟ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಥೆಯ ನಾಯಕನಾಗಿರ್ತಕ್ಕಂತಹ ಲೆಂಚೋ ಏನು ಮಾಡ್ತಾ ಇದ್ದಾನೆ? ಹಿ ವಾಸ್ ವೇಟಿಂಗ್ ಫಾರ್ ದ ರೈನ್. ಎಸ್ ಡಿಯರ್ ಸ್ಟೂಡೆಂಟ್ಸ್, ರೈನ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಟು ಗೆಟ್ ದ ಗುಡ್ ಹಾರ್ವೆಸ್ಟ್. ಅವನಿಗೆ ಗುಡ್ ಹಾರ್ವೆಸ್ಟ್ ಬೇಕು ಅಂದರೆ ರೈನ್ ಬೇಕೇ ಬೇಕಾಗಿತ್ತು. ಹಾಗಾಗಿ ಅವನು ಏನು ಮಾಡ್ತಾ ಇರ್ತಾನೆ? ನಾರ್ತ್ ಈಸ್ಟ್ ಕಡೆ, ಕನ್ನಡದಲ್ಲಿ ನಾವು ಈಶಾನ್ಯ ದಿಕ್ಕು ಅಂತೇಳಿ ಕರಿತೀವಿ, ಆ ದಿಕ್ಕಿನ ಕಡೆಗೆ ಮುಖ ಮಾಡಿಕೊಂಡು ಹಿ ವಾಸ್ ಆಲ್ವೇಸ್ ವೇಟಿಂಗ್ ಫಾರ್ ದ ರೈನ್. ಎಸ್, ಏನದರ್ ಸೆಂಟೆನ್ಸ್ ಇದೆ ನೋಡಿ, ಇಲ್ಲಿ ಇನ್ನೊಂದು ಸೆಂಟೆನ್ಸ್ ಇದೆ. ಅದೇನಪ್ಪ ಅಂದರೆ ಹೂ ನ್ಯೂ ಹೀಸ್ ಫೀಲ್ಡ್ಸ್ ಇಂಟಿಮೇಟ್ಲಿ ಅಂತಕ್ಕಂಥ ಒಂದು ಸೆಂಟೆನ್ಸನ್ನು ನೋಡಿದ್ವಿ. ಏನು ಹಾಗಂದರೆ ನಮ್ಮ ಲೆಂಚೋ ಏನಿದ್ದಾನೆ ಅವನಿಗೆ ಅವನೊಂದು ಫೀಲ್ಡ್ ಏನಿತ್ತೋ, ಜಮೀನು ಏನಿತ್ತೋ ಅದರ ಮೂಲೆಯೂ ಸಹ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಅವನು ತುಂಬ ಹಾರ್ಡ್ ವರ್ಕರ್ ಆಗಿದ್ದರಿಂದ ಮತ್ತು ಆ ಜಮೀನಲ್ಲಿ ತುಂಬ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಆ ಜಮೀನು ಯಾವ ಮೂಲೆಯಲ್ಲಿ ಏನಿದೆ ಅಂತಕ್ಕಂಥ ಎಲ್ಲ ಡೀಟೇಲ್ಸು ಕೂಡ ಅವನಿಗೆ ಗೊತ್ತಿತ್ತು. ಸೊ ಓನ್ಲಿ ದ ರೈಟರ್ ಯೂಸ್ಡ್ ದ್ಯಾಟ್ ಸೆಂಟೆನ್ಸ್ ಹಿಯರ್. Now we are really going to get some water, women. The woman who was preparing supper replied, "Yes, God willing." The older boys were working in the field,
while the smaller ones were playing near the house, until the woman called to them all, "Come for dinner." It was during the meal that, just as Lencho had predicted, big drops of rain began to fall. Yes, dear students, ಏನು ನಮ್ಮ ಲೆಂಚೋ ಮಳೆಗಾಗಿ ವೇಟ್ ಮಾಡ್ತಾ ಇದ್ನೋ, ಈಗ ಅವನಿಗೆ ಒಂದು ಮಳೆ ಬೀಳ್ತಕ್ಕಂತಹ ಒಂದು ಭರವಸೆ ಮೂಡ್ತಾ ಇದೆ. ಅವನೇನು ಮಳೆಗಾಗಿ ವೇಟಿಂಗ್ ಮಾಡ್ತಾ ಇದ್ನಲ್ವಾ, ಆ ದಿಕ್ಕಿನ ಕಡೆ ನೋಡ್ತಾ ಇದ್ನಲ್ವಾ, ಅಲ್ಲೊಂದಿಷ್ಟು ಮೋಡಗಳು ಅವನಿಗೆ ಕಾಣಿಸ್ಕೊಳ್ತವೆ. ಆಗ ಅವನು ತನ್ನ ಹೆಂಡತಿಗೆ ಹೇಳ್ತಾನೆ, "ನೌ ವಿ ಆರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ ವುಮೆನ್." ಎಸ್, ನಾವು ಸ್ವಲ್ಪ ಮಳೆಯನ್ನು ಪಡಿತೇವೆ, ಈಗ ನಿಜವಾಗ್ಲೂ ಮಳೆ ಬೀಳುತ್ತೆ ಅಂಥೇಳಿ ಒಂದು ಭರವಸೆಯ ಮಾತುಗಳನ್ನು ಅವನು ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ. ದ ವುಮೆನ್ ಹೂ ವಾಸ್ ಪ್ರಿಪೇರಿಂಗ್ ಸಪರ್ ರಿಪ್ಲೈಡ್. ಎಸ್, ಅವನ ಹೆಂಡತಿ ರಿಪ್ಲೈ ಕೊಡ್ತಾಳೆ. ಏನಂತ ಕೊಡ್ತಾಳೆ? ಎಸ್, ಗಾಡ್ ವಿಲ್ಲಿಂಗ್. ಎಸ್, ಶಿ ಆಲ್ಸೋ ಹ್ಯಾಸ್ ಹೋಪ್. ದ ಓಲ್ಡರ್ ಬಾಯ್ಸ್ ವರ್ ವರ್ಕಿಂಗ್ ಇನ್ ದ ಫೀಲ್ಡ್ ವೈಲ್ ದ ಸ್ಮಾಲರ್ ಒನ್ಸ್ ವರ್ ಪ್ಲೇಯಿಂಗ್ ನಿಯರ್ ದ ಹೌಸ್ ಅಂಟಿಲ್ ದ ವುಮೆನ್ ಕಾಲ್ ಟು ದೆಮ್ ಆಲ್, ಕಮ್ ಫಾರ್ ಡಿನ್ನರ್. ಎಸ್, ಅವರ ದೊಡ್ಡ ಮಕ್ಕಳು ಏನಿದ್ರು, ಆ ಯಂಗರ್ ಒನ್ಸ್ ದೇ ಆರ್ ವರ್ಕಿಂಗ್ ಇನ್ ದ ಫೀಲ್ಡ್ ಆ್ಯಂಡ್ ಸ್ಮಾಲ್ ಬಾಯ್ಸ್ ಆರ್ ಸಿಂಪ್ಲಿ ದೇ ಆರ್ ಪ್ಲೇಯಿಂಗ್ ನಿಯರ್ ದ ಹೌಸ್. ಆಟವನ್ನು ಆಡ್ತಾಯಿದ್ರು. ಅವರೆಲ್ಲರನ್ನೂ ಕೂಡ ಈ ಒಂದು ಲೆಂಚೋನ ವೈಫ್ ಏನಿದ್ಲೋ ಅವಳು ಊಟಕ್ಕೆ ಕರಿತಾ ಇದ್ದಾಳೆ. It was during the meal that, just as Lencho had predicted, big drops of rain began to fall. ಎಸ್, ಹೇಗೆ ನಮ್ಮ ಒಂದು ಲೆಂಚೋ ಮೊದಲಿಗೆ ಪ್ರೆಡಿಕ್ಟ್ ಮೀನ್ಸ್ ಹಿಯರ್ ಮುಂದಾಗ್ತಕ್ಕಂತಹ ಘಟನೆಗಳನ್ನು ಮೊದಲಿಗೆ ಹೇಳೋದು ಅಂತ. ಇಲ್ಲಿ ನಮ್ಮ ಲೆಂಚೋ ಹೇಳಿದ್ದ, ನಿಜವಾಗ್ಲೂ ನಾವು ಮಳೆಯನ್ನು ಪಡಿತೀವಿ ಈಗ ಅಂತ ಏನು ಮೊದಲಿಗೆ ಭರವಸೆಯನ್ನು ವ್ಯಕ್ತಪಡಿಸಿದ್ನೋ, ಅದೇ ರೀತಿ ಅವನು ಹೇಳಿದಂತೆಯೇ ಕೆಲವೊಂದಿಷ್ಟು ಮಳೆಯ ಹನಿಗಳು ಅಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತವೆ. In the northeast, huge mountains of clouds could be seen approaching. The air was fresh and sweet. The man went out for no other reason than to have the pleasure of feeling the rain on his body. And when he returned, he exclaimed, "These aren't raindrops falling from the sky, they are new coins. The big drops are 10-cent pieces and the little ones are 5s." ಎಸ್, ಡಿಯರ್ ಸ್ಟೂಡೆಂಟ್ಸ್, ಇನ್ ದ ನಾರ್ತ್ ಈಸ್ಟ್ ಅಂದರೆ ಈಶಾನ್ಯ ದಿಕ್ಕಿನ ಕಡೆ ಏನು ನೋಡ್ತಾ ಇದ್ನವನು, ಆ ದಿಕ್ಕಿನಿಂದ ಹ್ಯೂಜ್ ಮೌಂಟೇನ್ಸ್ ಆಫ್ ಕ್ಲೌಡ್ಸ್ ಕುಡ್ ಬಿ ಸೀನ್ ಅಪ್ರೋಚಿಂಗ್. ಇವನೇನು ನಿಂತ್ಕೊಂಡಿದ್ನೋ ಆ ದಿಕ್ಕಿನ ಕಡೆಗೆ ನಾರ್ತ್ ಈಸ್ಟ್ ಕಡೆಯಿಂದ ಮೋಡಗಳು ಧಾವಿಸಿ ಬರ್ತಾ ಇರ್ತಕ್ಕಂಥದ್ದನ್ನು ಅವನು ಕಾಣ್ತಾನೆ. ಅಪ್ರೋಚಿಂಗ್ ಮೀನ್ಸ್ ಮುಂದೆ ಮುಂದೆ ಸಾಗಿ ಬರೋದು ಅಂತಕ್ಕಂಥದ್ದು, ಧಾವಿಸಿ ಬರೋದು ಅಂತಕ್ಕಂಥ ಒಂದು ಅರ್ಥವನ್ನು ಈ ವರ್ಡ್ ಕೊಡುತ್ತೆ. ಆ ಮೋಡಗಳು ಈ ಒಂದು ನಮ್ಮ ಲೆಂಚೋನ ಹೌಸ್ ಅಥವಾ ಆ ಜಮೀನು ಏನಿತ್ತು ಫೀಲ್ಡ್ ಆ ಕಡೆ ಬರ್ತಾ ಇರೋದನ್ನು ಅವನು ಕಾಣ್ತಾನೆ. ದ ಏರ್ ವಾಸ್ ಫ್ರೆಶ್ ಆ್ಯಂಡ್ ಸ್ವೀಟ್. ಎಸ್, ಏರ್ ಯಾವ ರೀತಿ ಇತ್ತು ಅಂದರೆ ತುಂಬ ಫ್ರೆಶ್ ಆಗಿತ್ತು ಮತ್ತು ತುಂಬ ಸ್ವೀಟ್ ಮೀನ್ಸ್ ಏರ್ ತುಂಬ ಹಿತಕರವಾದಂತಹ ಒಂದು ಗಾಳಿ ಅಲ್ಲಿರುತ್ತೆ ಅವನ ಸುತ್ತಮುತ್ತಲು. ಯಾಕೆಂದರೆ ಅಲ್ಲಿ ಮಳೆ ಇನ್ನೇನು ಬರುತ್ತೆ, ಅದು ಮೋಡಗಳು ಧಾವಿಸಿ ಬರ್ತಾ ಇರ್ತವೆ. ಅಂಥ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿರುತ್ತೆ, ಮಳೆ ಬೀಳೋದಕ್ಕಿಂತ ಮೊದಲಿಗೆ ಸ್ವಲ್ಪ ತಂಪಾದ ಗಾಳಿ ಬೀಸ್ತಾ ಇರುತ್ತಲ್ವ, ಆ ರೀತಿಯಾದಂತಹ ತಂಪಾದ ಗಾಳಿ, ವೆರಿ ಸ್ವೀಟ್ ಆ್ಯಂಡ್ ಫ್ರೆಶ್ ಏರ್ ಅಲ್ಲಿ ಸುತ್ತಮುತ್ತಲು ಇರುತ್ತೆ. ದ ಮ್ಯಾನ್ ವೆಂಟ್ ಫಾರ್ ನೋ ಅದರ್ ರೀಸನ್ than to have the pleasure of feeling the rain on his body. ಎಸ್, ಕೆಲವೊಬ್ಬರಿಗೆ ಮಳೆ ಅಂದರೆ ತುಂಬ ಇಷ್ಟ ಅಲ್ವಾ, ಎಸ್ಪೆಷಲಿ ರೈತರಿಗೆ. ಈಗ ನಮ್ಮ ಲೆಂಚೋ ಕೂಡ ಹೀ ಈಸ್ ಆಲ್ಸೋ ಎ ಫಾರ್ಮರ್. ಅದಕ್ಕೆ ಆ ಮಳೆ ಇನ್ನೇನು ಬರುತ್ತೆ ಅಂತ ಅವನಿಗೆ ಗೊತ್ತಾಗುತ್ತೋ ಆಗ ಅವನಿಗೆ ತುಂಬ ಖುಷಿ ಆಗುತ್ತೆ. ಅವನೇನು ಮಾಡ್ತಾನೆ ಅಂದರೆ, ದ ಮ್ಯಾನ್ ವೆಂಟ್ ಔಟ್ ಫಾರ್ ನೋ ಅದರ್ ರೀಸನ್ ದ್ಯಾನ್ ಟು ಹ್ಯಾವ್ ದ ಪ್ಲೆಜರ್ ಆಫ್ ಫೀಲಿಂಗ್ ದ ರೈನ್ ಆನ್ ಹಿಸ್ ಬಾಡಿ. ಆ ಮಳೆ ಹನಿಗಳೇನಿದ್ದಾವೆ ತನ್ನ ಬಾಡಿ ಮೇಲೆ ಬೀಳಿ, ತನ್ನ ದೇಹದ ಮೇಲೆ ಬೀಳಿ ಅಂತೇಳಿ ತುಂಬ ಖುಷಿಯಿಂದ ಅವನು ಹೊರಗಡೆ ಹೋಗ್ತಾ ಇದ್ದಾನೆ. ಆ್ಯಂಡ್ ವೆನ್ ಹಿ ರಿಟರ್ನ್ಡ್ ಹಿ ಎಕ್ಸ್ಕ್ಲೇಮ್ಡ್, "These aren't raindrops falling from the sky, they are new coins." ಎಸ್, ಡಿಯರ್ ಸ್ಟೂಡೆಂಟ್ಸ್, ಅಲ್ಲೇ ನೋಡಿ ನಮ್ಮ ಲೆಂಚೋ ಏನು ಮಾಡ್ತಾ ಇದ್ದಾನೆ, ಆ ಬೀಳ್ತಕ್ಕಂತಹ ಮಳೆಯ ಹನಿಗಳನ್ನು ಅವನು ಏನಂತ ಕಂಪೇರ್ ಮಾಡ್ತಾ ಇದ್ದಾನೆ, ಹಿ ಈಸ್ ಕಂಪೇರಿಂಗ್ ದೆಮ್ ಟು ನ್ಯೂ ಕಾಯಿನ್ಸ್. ಆ ಮಳೆ ಹನಿಗಳನ್ನು ನ್ಯೂ ಕಾಯಿನ್ಸ್ ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ನಮ್ಮ ಲೆಂಚೋನ ಪ್ರಕಾರ ಅಲ್ಲಿ ಬೀಳ್ತಕ್ಕಂತಹ ಮಳೆ ಹನಿಗಳೇನಿದಾವೋ ಕೇವಲ ಅವು ಮಳೆ ಹನಿಗಳಷ್ಟೇ ಅಲ್ಲ, ದೇ ಆರೆಂಟ್ ರೈನ್ ಡ್ರಾಪ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ, ದೇ ಆರ್ ನ್ಯೂ ಕಾಯಿನ್ಸ್. ಅವು ಮಳೆ ಹನಿ ಅಷ್ಟೇ ಅಲ್ಲ, ಅವು ನ್ಯೂ ಕಾಯಿನ್ಸ್ ಅಂತೇಳಿ ಅವನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಎಸ್, ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಆ ರೈನ್ ಡ್ರಾಪ್ಸನ್ನು ಇವನು ನ್ಯೂ ಕಾಯಿನ್ಸ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಹೌದಾ, ಆ ರೈನ್ ಡ್ರಾಪ್ಸನ್ನು ನ್ಯೂ ಕಾಯಿನ್ಸ್ಗೆ ಕಂಪೇರ್ ಮಾಡ್ತಾ ಇರೋದ್ರಿಂದ ಇದು ಫಿಗರ್ ಆಫ್ ಸ್ಪೀಚಲ್ಲಿ ನಾವು ಎಲ್ಲಿ ಸೇರಿಸ್ಬೋದು? ಎಸ್, ಡಿಯರ್ ಸ್ಟೂಡೆಂಟ್ಸ್, ಇದು ಒಂದು ಮೆಟಾಫರ್ ಆಗಿದೆ. ಯಾಕೆಂದರೆ ಆ ರೈನ್ ಡ್ರಾಪ್ಸ್ಗಳನ್ನೇ ಇವನೇನಂತ ಕರಿತಾ ಇದ್ದಾನೆ, ನ್ಯೂ ಕಾಯಿನ್ಸ್ ಅಂತೇಳಿ ಕರಿತಾನೆ. ಹಾಗಾಗಿ ಈ ಒಂದು ಸೆಂಟೆನ್ಸ್ ಇದು ಮೆಟಾಫರ್ ಆಗಿದೆ, ನೆನ್ಪಿಟ್ಕೊಳ್ಳಿ. ದ ಬಿಗ್ ಡ್ರಾಪ್ಸ್ ಆರ್ 10-cent pieces ಆ್ಯಂಡ್ ದ ಲಿಟಲ್ ಒನ್ಸ್ ಆರ್ 5s. ಎಸ್, ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ನಮ್ಮ ಲೆಂಚೋ ಆ ಒಂದು ಬೀಳ್ತಕ್ಕಂತಹ ಮಳೆ ಹನಿಗಳನ್ನು ಯಾವ ರೀತಿ
ಆ ಕಾಯಿನ್ಸಿಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು, ಪೈಸೆಗೆ ಅಂದರೆ ದುಡ್ಡಿಗೆ ಅವನು ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ದ ಬಿಗ್ ಡ್ರಾಪ್ಸ್ ಆರ್ 10 cent ಪೀಸಸ್. ಇಲ್ಲಿ ಸೆಂಟ್ಸ್ ಅಂದ್ರೇನು, ನಾವು ಹೇಗೆ ಪೈಸೆಗಳು ರೂಪಾಯಿಗಳು ಅಂತ ಕರಿತೇವಲ್ವ ನಮ್ಮ ಭಾರತೀಯ ಕರೆನ್ಸಿಯಲ್ಲಿ, ಅದೇ ರೀತಿ ಫಾರಿನ್ ಕರೆನ್ಸಿಯಲ್ಲಿ ಕೆಲವೊಂದು ದೇಶಗಳಲ್ಲಿ ಸೆಂಟ್ ಅಂತಕ್ಕಂತಹ ಒಂದು ಪೈಸೆಯ ಲೆಕ್ಕದಲ್ಲಿ ಆ ಒಂದು ಪದವನ್ನು ಬಳಕೆ ಮಾಡ್ತಾರೆ. ಸೊ ಹಿಯರ್ ಲೆಂಚೋ ಈಸ್ ಕಂಪೇರಿಂಗ್ ದ ಬಿಗ್ ಡ್ರಾಪ್ಸ್ ಆರ್ 10 cents. ದೊಡ್ಡ ದೊಡ್ಡ ಮಳೆ ಹನಿಗಳನ್ನು ಅವನು ಏನಂತ ಕರೀತಾನೆ, 10 cent ಪೀಸಸ್, ಅವುಗಳನ್ನು 10 centsಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಅದೇ ರೀತಿ ದ ಲಿಟಲ್ ಒನ್ಸ್ ಆರ್ 5. ಸಣ್ಣ ಸಣ್ಣ ಮಳೆ ಹನಿಗಳೇನಿದ್ದಾವೆ ಅವುಗಳನ್ನು 5 centsಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾನೆ. ಈ ಒಂದು ಸೆಂಟೆನ್ಸ್ ಕೂಡ ಮೆಟಫರ್ ಆಗಿದೆ. With a satisfied expression, he regarded the field of ripe corn with its flowers, draped in a curtain of rain. But suddenly, a strong wind began to blow, and along with the rain, very large hailstones began to fall. These truly did resemble new silver coins. The boys, exposing themselves to the rain, ran out to collect the frozen pearls. Yes, dear students, ನಮ್ಮ ಲೆಂಚೋ ಏನು ಮಳೆ ಬೀಳೋದನ್ನು ನೋಡಿ ತುಂಬ ಖುಷಿ ಆಗ್ತಾನೋ, ಅದೇ ಸಂದರ್ಭದಲ್ಲಿ ಮತ್ತೇನೆಲ್ಲ ಘಟನೆಗಳಾಗ್ತವೆ ಅಂತಕ್ಕಂಥದ್ದು ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವು ತಿಳ್ಕೊಬೋದು. ನೋಡಿ, ವಿತ್ ಎ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್ ಹಿ ರಿಗಾರ್ಡೆಡ್ ದ ಫೀಲ್ಡ್ ಆಫ್ ರೈಪ್ ಕಾರ್ನ್ ವಿತ್ ಇಟ್ಸ್ ಫ್ಲವರ್ಸ್ ಡ್ರೇಪ್ಡ್ ಇನ್ ಎ ಕರ್ಟನ್ ಆಫ್ ರೈನ್. ಎಸ್, ಮಳೆ ಜೋರಾಗಿ ಬೀಳ್ತಾ ಇರುತ್ತಲ್ವ, ಆ ಒಂದು ಕಾರ್ನ್ ಏನಿರುತ್ತೆ, ಕಾರ್ನ್ ಮೇಲೆ ಅಂದರೆ ಹೂಗಳು ಬೆಳೆದಿರ್ತಾವಲ್ವ, ಆ ಹೂವಿನ ಮೇಲೆ ಮಳೆ ಹನಿಗಳು ಬಿದ್ದು ಅದೆಲ್ಲ ನೆನೀತಾ ಇರುತ್ತೆ. ಅದನ್ನೆಲ್ಲ ನೋಡಿ ತುಂಬ ಖುಷಿ ಆಗ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಒಂದು ದುರ್ಘಟನೆಯಲ್ಲಿ ನಡೀತಾ ಇದೆ. ಏನದು? ಬಟ್ ಸಡನ್ಲಿ ಎ ಸ್ಟ್ರಾಂಗ್ ವಿಂಡ್ ಬಿಗ್ಯಾನ್ ಟು ಬ್ಲೂ ಆ್ಯಂಡ್ ಅಲಾಂಗ್ ವಿತ್ ದ ರೈನ್ ವೆರಿ ಲಾರ್ಜ್ ಹೇಲ್ ಸ್ಟೋನ್ಸ್ ಬಿಗ್ಯಾನ್ ಟು ಫಾಲ್. ತುಂಬ ಜೋರಾದ ವಿಂಡ್ ಮೀನ್ಸ್ ಇಲ್ಲಿ ಗಾಳಿ ಅಂತ. ತುಂಬ ಸ್ಟ್ರಾಂಗ್ ವಿಂಡ್, ಜೋರಾಗಿ ಗಾಳಿ ಬೀಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೇನೆ ನೋಡಿ ಮತ್ತೇನಾಗುತ್ತೆ, ವೆರಿ ಲಾರ್ಜ್ ಹೇಲ್ ಸ್ಟೋನ್ಸ್ ಬಿಗ್ಯಾನ್ ಟು ಫಾಲ್. ತುಂಬ ದೊಡ್ಡದಾಗಿರ್ತಕ್ಕಂತಹ ಆಲಿಕಲ್ಲುಗಳು ಅಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಲ್ ಸ್ಟೋನ್ಸ್ ಮೀನ್ಸ್ ಹಿಯರ್ ಆಲಿಕಲ್ಲುಗಳು ಅಂತ. ದೀಸ್ ಟ್ರೂಲಿ ಡಿಡ್ ರಿಸೆಂಬಲ್ ನ್ಯೂ ಸಿಲ್ವರ್ ಕಾಯಿನ್ಸ್. ಎಸ್, ಆ ಬೀಳ್ತಕ್ಕಂತಹ ಒಂದು ಆಲಿಕಲ್ಲುಗಳು ಏನಿದಾವೋ ಹೇಲ್ ಸ್ಟೋನ್ಸ್, ಅವುಗಳನ್ನು ಇಲ್ಲಿ ಸಿಲ್ವರ್ ಕಾಯಿನ್ಸ್ಗೆ ಕಂಪ್ಯಾರಿಸನ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದು. ರಿಸೆಂಬಲ್ ಮೀನ್ಸ್ ಹೋಲಿಕೆ ಇರೋದು ಅಂತ. ದ ಬಾಯ್ಸ್ ಎಕ್ಸ್ಪೋಸಿಂಗ್ ದೆಮ್ಸೆಲ್ಸ್ ಟು ದ ರೈನ್ ರ್ಯಾನ್ ಔಟ್ ಟು ಕಲೆಕ್ಟ್ ದ ಫ್ರೋಸನ್ ಪರ್ಲ್ಸ್. ಎಸ್, ಅಲ್ಲಿ ಮನೆಯ ಒಳಗಡೆ ಏನಿದ್ರ ಮಕ್ಕಳು, ಅವರು ಆಲಿಕಲ್ಲುಗಳು ಏನು ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಅವುಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಮನೆ ಬಿಟ್ಟು ಹೊರಗಡೆ ಓಡಿ ಬರ್ತಾ ಇದ್ದಾರೆ. ಯಾವುದಕ್ಕೆ? ಟು ಕಲೆಕ್ಟ್ ದ ಫ್ರೋಸನ್ ಪರ್ಲ್ಸ್. ನೋಡಿ, ಆ ಒಂದು ಆಲಿಕಲ್ಲುಗಳನ್ನು ಇಲ್ಲಿ ನಮ್ಮ ರೈಟರ್ ಪರ್ಲ್ಸ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಆ ಆಲಿಕಲ್ಲುಗಳನ್ನು ಅವರು ಫ್ರೋಸನ್ ಪರ್ಲ್ಸ್ ಅಂತೇಳಿ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ಇದು ಸಹ ಮೆಟಫರ್ ಆಗಿದೆ. ಸುಮಾರು 3 ರಿಂದ 4 ಮೆಟಫರ್ಗಳನ್ನು ನಾವು ಈಗ ಆಲ್ರೆಡಿ ನೋಡಿದ್ದೇವೆ. It's really getting bad now, exclaimed the man. I hope it passes quickly. It did not pass quickly. For an hour, the hail rained on the house, the garden, the hillside, the cornfield, and the whole valley. The field was white as if covered with salt. Yes, dear students, ಜೋರಾಗಿ ಬೀಳ್ತಕ್ಕಂತಹ ಒಂದು ಆಲೆ ಕಲ್ಲುಗಳಿದ್ದಾವೆ, ಅದರ ಜೊತೆಗೆ ಜೋರಾಗಿ ಬೀಸ್ತಕ್ಕಂತಹ ಗಾಳಿ ಇದೆ. ಇವೆಲ್ಲವನ್ನು ನೋಡಿಬಿಟ್ಟು ಲೆಂಚೋನಿಗೆ ತುಂಬ ಬೇಸರ ಆಗ್ತಾ ಇದೆ. ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನೌ. ಎಸ್, ಅವನ ಹೆಂಡತಿಗೆ ಹೇಳ್ತಾನೆ, ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನೌ. ತುಂಬ ಈಗ ಬರ್ತಾ ಇನ್ನೂ ತುಂಬ ಕೆಟ್ಟದಾದಂತಹ ಪರಿಣಾಮ ಬೀರ್ತಾ ಇದೆ ಅಂಥೇಳಿ ತನ್ನ ಹೆಂಡತಿಗೆ ಅವನು ಹೇಳ್ತಾ ಇದ್ದಾನೆ. ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಎಸ್, ಅವನ ಹೆಂಡತಿ ಏನಂತ ರಿಪ್ಲೈ ಕೊಡ್ತಾಳೆ, ಬೇಗ ಮುಗಿದೋಗ್ಬೋದು, ಈ ಹೇಲ್ ಸ್ಟೋನ್ಸ್ ನಿಲ್ಬೋದು, ಜೋರಾದ ಗಾಳಿ ಬೀಸೋದು ನಿಲ್ಬೋದು ಅಂಥೇಳಿ ಅವಳು ಭರವಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾಳೆ. ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ. ಎಸ್, ಅವಳ ಭರವಸೆ ಹುಸಿಯಾಗುತ್ತೆ. ಯಾಕಂದರೆ ಬೇಗ ಆ ಆಲಿಕಲ್ಲುಗಳು ಬೀಳ್ತಕ್ಕಂಥದ್ದು ನಿಲ್ಲೋದಿಲ್ಲ. ನೋಡಿ, ಆ ಆಲಿಕಲ್ಲುಗಳು ಎಲ್ಲೆಲ್ಲಿ ಬೀಳ್ತಾ ಇದ್ವೋ, ದ ಹೇಲ್ ರೈನ್ಡ್ ಆನ್ ದ ಹೌಸ್, ಅವನ ಮನೆ ಮೇಲೆ ಬೀಳ್ತಾ ಇದೆ. ದ ಗಾರ್ಡನ್, ಇಡೀ ಗಾರ್ಡನ್ ಮೇಲೆ. ದ ಹಿಲ್ ಸೈಡ್, ದ ಕಾರ್ನ್ಫೀಲ್ಡ್, ಆನ್ ದ ಹೋಲ್ ವ್ಯಾಲಿ, ಇಡೀ ಆ ಕಣಿವೆ ಹೋಲ್ ವ್ಯಾಲಿ ಏನಿತ್ತು ಅಲ್ಲೆಲ್ಲ ಕೂಡ ತುಂಬ ಹೇಲ್ ಸ್ಟೋನ್ಸ್ ಬೀಳ್ತಾ ಇರುತ್ತೆ. ದ ಫೀಲ್ಡ್ ವಾಸ್ ವೈಟ್ ಆ್ಯಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಎಸ್, ಆ ಒಂದು ಆಲಿಕಲ್ಲುಗಳು ಜೋರಾಗಿ ಬಿದ್ದಿದ್ದರಿಂದ, ತುಂಬ ಪ್ರಮಾಣದಲ್ಲಿ ಅಲ್ಲಿ ಆಲಿಕಲ್ಲುಗಳು ಸುರಿದಿದ್ದರ ಪರಿಣಾಮವಾಗಿ ಅವನ ಒಂದು ಫೀಲ್ಡ್ ಏನಿತ್ತು ಅದು ಯಾವ ರೀತಿ ಕಾಣ್ತಾ ಇದೆ ಅಂದರೆ, ಆ್ಯಸ್ ಇಫ್ ಕವರ್ಡ್ ವಿತ್ ಸಾಲ್ಟ್. ಒಂದು ಸಾಲ್ಟ್ನಿಂದ ಇಡೀ ಆ ಒಂದು ಫೀಲ್ಡ್, ಕಾರ್ನ್ ಫೀಲ್ಡ್ ಏನಿದೆ ಅದು ಕವರ್ ಆಗಿದೆಯೋ ಅಂತಕ್ಕಂತಹ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಡೇ ಸ್ಟೂಡೆಂಟ್ಸ್, ನೀವು ಈ ಚಿತ್ರದಲ್ಲಿ ನೋಡಬಹುದು ಆ ಒಂದು ಲೆಂಚೋನ ಫೀಲ್ಡ್ ಏನಿದೆ ಅದು ಕಂಪ್ಲೀಟಾಗಿ ವೈಟ್ ಕಾಣ್ತಾ ಇದೆ. ಅದೇ ರೀತಿ ಆ ಸುತ್ತಮುತ್ತಲೂ ಕಾಣ್ತಕ್ಕಂಥ ಎಲ್ಲ ಪ್ರದೇಶದಲ್ಲೂ ಕೂಡ ವೈಟ್ ಕಲರ್ ಕಾಣ್ತಾ ಇದೆ. ಆ ವೈಟ್ ಕಲರ್ ಕಾಣ್ತಾ ಇರೋದೇನದು
ಅವು ಹೇಲ್ ಸ್ಟೋನ್ಸ್ ಆಗಿವೆ ಮಳೆಯಿಂದ. ಅಂದರೆ ಆ ಹೇಲ್ ಸ್ಟೋನ್ಸ್ ಏನು ಬಿದ್ದಿದ್ದಾವೋ ಆಲೆಕಲ್ಲುಗಳು ಅವೆಲ್ಲ ಇಡೀ ಪ್ರದೇಶವನ್ನು ಆವರಿಸಿಕೊಂಡಿರೋದನ್ನು ನಾವು ಈ ಚಿತ್ರದಲ್ಲಿ ಕಾಣ್ಬೋದು. ಅದ್ರ ಜೊತೆಗೆ ನೀವು ಆ ಒಂದು ಕಾರ್ನ್ಫೀಲ್ಡ್ ಏನಿತ್ತು ಅದು ಯಾವ ರೀತಿ ಡಿಸ್ಟ್ರಾಯ್ ಹಾಳಾಗಿ ಹೋಗಿದೆ ಅನ್ನೋದನ್ನು ಕೂಡ ನೀವು ಕಾಣ್ಬೋದು. ಈ ರೀತಿಯಾದಂತಹ ಜಮೀನನ್ನು ನೋಡ್ಕೊಂಡ್ಬಿಟ್ಟು ಅವನಿಗೆ ಲೆಂಚನಿಗೆ ಖುಷಿ ಆಗುತ್ತಾ? ಇಲ್ಲ ಅಲ್ವಾ, ತುಂಬ ದುಃಖ ಅವನಿಗೆ ಆಗ್ತಾ ಇದೆ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪ್ಯಾರಾಗ್ರಾಫ್ ಸಹಾಯದಿಂದ ಆರ್ಟಿಕಲ್ಸ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಪಡ್ಕೋಬೋದು. ನೋಡಿ, ಇಲ್ಲಿ 4th ಲೈನಲ್ಲಿ ಫಾರ್ ಆ್ಯನ್ ಆರ್ ಅಂತೇಳಿ ಇದೆ, ಹೌದಾ? ಆರ್ಗಿಂತ ಮೊದಲು ನಾವು ಆ್ಯನನ್ನು ಬಳಸಿದ್ದೇವೆ. ಬಿಕಾಸ್ ಆರ್ ಈಸ್ ಸ್ಟಾರ್ಟ್ಸ್ ವಿತ್ ವವಲ್ ಸೌಂಡ್. ಆ ವವಲ್ ಸೌಂಡಿಂದ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಅಲ್ಲಿ ಆ್ಯನನ್ನು ಬಳಸಿದ್ದೇವೆ. ಅದೇ ರೀತಿ ನೆಕ್ಸ್ಟ್ ಲೈನ್ಗಳಲ್ಲಿ ನೋಡಿ, ದ ಹೇಲ್, ದ ಹೌಸ್, ದ ಗಾರ್ಡನ್, ದ ಹಿಲ್ ಸೈಡ್, ದ ಕಾರ್ನ್ಫೀಲ್ಡ್, ಆನ್ ದ ಹೋಲ್ ವ್ಯಾಲಿ, ಈ ರೀತಿ ಎಲ್ಲ ಈ ವರ್ಡ್ಸ್ಗಳ ಮುಂದೆ ನಾವು ದ ಅನ್ನೋ ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಿದ್ದೇವೆ. ಯಾಕೆ ಅಂದರೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ವಸ್ತುಗಳಿರ್ಬೋದು ಅಥವಾ ಪ್ಲೇಸ್ಗಳಿರ್ಬೋದು ನಮ್ಗೆ ಆಲ್ರೆಡಿ ಇವುಗಳ ಬಗ್ಗೆ ಮಾಹಿತಿ ಗೊತ್ತಿದೆ. ಹಾಗಾಗಿ ಇಲ್ಲಿ ನಾವು ಡೆಫಿನಿಟ್ ಆರ್ಟಿಕಲನ್ನು ಯೂಸ್ ಮಾಡಬೇಕಾಗುತ್ತೆ. ನಾಟ್ ಎ ಲೀಫ್ ರಿಮೈನ್ಡ್ ಆನ್ ದ ಟ್ರೀಸ್. The corn was totally destroyed. The flowers were gone from the plants. Lencho's soul was filled with sadness. When the storm had passed, he stood in the middle of the field and said to his sons, "A plague of locusts would have left more than this. The hail has left nothing. This year we will have no corn." That night was a sorrowful one. All our work for nothing. There is no one who can help us. We will all go hungry this year. Yes, dear students, in this paragraph we can learn how that rain and hailstones destroyed the cornfield of our Lencho and what he is telling to his sons. ಆ ಒಂದು ಮಳೆ ಮತ್ತು ಆಲೆಕಲ್ಲುಗಳಿಂದ ಅವನ ಒಂದು ಜಮೀನು ಯಾವ ರೀತಿ ಹಾಳಾಗೋಯಿತೋ ಮತ್ತು ಆ ಲೆಂಚೋನ ಒಂದು ಆ ಸ್ಯಾಡ್ನೆಸ್ ಏನಿದೆ, ಬೇಸರದ ನುಡಿಗಳೇನಿದ್ದಾವೆ, ಅವನ ತನ್ನ ಮಕ್ಕಳ ಮುಂದೆ ಯಾವ ರೀತಿ ಎಕ್ಸ್ಪ್ರೆಷನನ್ನು ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ಈ ಒಂದು ಪ್ಯಾರಾಗ್ರಾಫಲ್ಲಿ ನೋಡ್ಬೋದು. ನೋಡಿ, ನಾಟ್ ಎ ಲೀಫ್ ರಿಮೈನ್ಡ್ ಆನ್ ದ ಟ್ರೀಸ್. ಆ ಒಂದು ಡಿಸ್ಟ್ರಕ್ಷನ್ ಆಫ್ ದ್ಯಾಟ್ ಹೇಲ್ ಸ್ಟೋನ್ಸನ್ನು ಈ ಸೆಂಟೆನ್ಸ್ನಲ್ಲಿ ನಾವು ತಿಳ್ಕೊಬೋದು. ಒಂದೇ ಒಂದು ಎಲೆನೂ ಕೂಡ ಯಾವುದೇ ಮರಗಳ ಮೇಲೆ ಇರಲಿಲ್ಲ. ಅಂತಹ ಭಯಾನಕವಾದಂತಹ ಒಂದು ಹೇಲ್ ಸ್ಟೋನ್ಸಲ್ಲಿ ಬಿದ್ದಿರುತ್ತೆ. ದ ಕಾರ್ನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್. ಎಸ್, ನೀವು ಚಿತ್ರದಲ್ಲಿ ಗಮನಿಸಬಹುದು. ಲೆಂಚೋನ ಕಾರ್ನ್ಫೀಲ್ಡ್ ಏನಿದೆ ಅದು ಆ ಆಲೆಕಲ್ಲುಗಳು ಸುರಿದು ಹೋದ್ಮೇಲೆ ಕಂಡು ಬಂದಂತಹ ದೃಶ್ಯ ಕಂಪ್ಲೀಟಾಗಿ ಡಿಸ್ಟ್ರಕ್ಷನ್ ಹಾಳಾಗಿ ಹೋಗಿಬಿಟ್ಟಿದೆ. ದ ಸ್ಟೂಡೆಂಟ್ಸ್, ವಿ ಕ್ಯಾನ್ ಸಿ ಅನದರ್ ಬ್ಯಾಡ್ ಎಫೆಕ್ಟ್ ಆಫ್ ದಟ್ ಹೇಲ್ ಸ್ಟೋನ್ಸ್ ಹಿಯರ್. ದ ಫ್ಲವರ್ಸ್ ವರ್ ಗಾನ್ ಫ್ರಮ್ ದ ಪ್ಲ್ಯಾಂಟ್ಸ್. ಆ ಪ್ಲ್ಯಾಂಟ್ಸ್ಗಳ ಮೇಲಿದ್ದಂತಹ ಎಲ್ಲ ಒಂದು ಹೂಗಳು ಏನಾಗ್ತವೆ, ಅಲ್ಲಿಂದ ಉದುರಿ ಕೆಳಗಡೆ ಬಿದ್ದುಬಿಟ್ಟಿರ್ತವೆ. Lencho's soul was filled with sadness. Yes, our Lencho, the hero of our story, is completely sad because of this destructive effect of the hailstones. Yes, after that storm had passed, he stood in the middle of the field and said to his sons. ಆ ಒಂದು ಫೀಲ್ಡ್ ಏನಿತ್ತು, ಒಂದು ಕಾರ್ನ್ಫೀಲ್ಡ್, ಅದರ ಒಂದು ಮಧ್ಯಭಾಗದಲ್ಲಿ ನಿಂತ್ಕೊಂಡು ತನ್ನ ಮಕ್ಕಳಿಗೆ ಅವನು ಏನು ಹೇಳ್ತಾ ಇದ್ದಾನೆ ನೋಡಿ. ಎ ಪ್ಲೇಗ್ ಆಫ್ ಲೋಕಸ್ಟ್ಸ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದ್ಯಾನ್ ದಿಸ್. ಪ್ಲೇಗ್ ಆಫ್ ಲೋಕಸ್ಟ್ಸ್ ಅಂದರೆ ನೀವು ಚಿತ್ರದಲ್ಲಿ ಕಾಣಬಹುದು. ಒಂದು ಗ್ರಾಶಾಪುರ ಟೈಪ್ ಇರತಕ್ಕಂತಹ ಒಂದು ಚಿಟ್ಟೆ ಟೈಪ್ ಕಾಣ್ತಕ್ಕಂಥ ಒಂದು ಕೀಟ ಇದಾಗಿರುತ್ತೆ. ಒಂದು ವೇಳೆ ಈ ಪ್ಲೇಗ್ ಆಫ್ ಲೋಕಸ್ಟ್ ಅಂದರೆ ಅದರ ಗುಂಪುಗಳು ಏನಾದರೂ ಬಂದು ಈ ಕಾರ್ನ್ಫೀಲ್ಡ್ ಮೇಲೆ ದಾಳಿ ಮಾಡಿದರೆ ಈ ಒಂದು ಆಲಿಕಲ್ಲುಗಳು ಏನು ಉಳಿಸಿದವಲ್ವ, ಇಷ್ಟೊಂದು ಕಾರ್ನನ್ನು ಇದಕ್ಕಿಂತ ಹೆಚ್ಚಿಗೆ ಉಳಿಸಿ ಅವು ಹೋಗ್ತಾ ಇದ್ವು ಅಂತೇಳಿ ತನ್ನ ಮಕ್ಕಳ ಮುಂದೆ ತನ್ನ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ದ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್. ಎಸ್, ಆ ಒಂದು ಪ್ಲೇಗ್ ಆಫ್ ಲೋಕಸ್ಟ್ ಏನಾದರೂ ಸ್ವಲ್ಪ ಬಿಟ್ಟು ಹೋಗ್ತಿದ್ವೇನೋ, ಆದರೆ ಈ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್. ಈ ಆಲಿಕಲ್ಲುಗಳು ಏನನ್ನೂ ಕೂಡ ಉಳಿಸಿಲ್ಲ, ಆ ರೀತಿ ಕಂಪ್ಲೀಟಾಗಿ ಹಾಳು ಮಾಡಿಬಿಟ್ಟಿದ್ದಾವೆ ಅಂಥೇಳಿ ತನ್ನ ಮಕ್ಕಳ ಮುಂದೆ ಲೆಂಚೋ ಹೇಳ್ತಾ ಇದ್ದಾನೆ. ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್ನ್. ಎಸ್, ಈ ವರ್ಷ ನಮಗೆ ಯಾವುದೇ ಒಂದು ಕಾರ್ನ್ ಇಲ್ಲ, ನಮಗೆ ಬೆಳೆ ಸಿಗೋದಿಲ್ಲ ಅಂಥೇಳಿ ತುಂಬ ಬೇಸರದಿಂದ ಹೇಳ್ತಾ ಇದ್ದಾನೆ. ದ್ಯಾಟ್ ನೈಟ್ ವಾಸ್ ಎ ಸಾರಫುಲ್ ಒನ್. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್. ಎಸ್, ಅವತ್ತಿನ ಒಂದು ರಾತ್ರಿ ಏನಿರುತ್ತೆ ತುಂಬ ಬೇಸರದ, ತುಂಬ ಸಾರೋಫುಲ್, ದುಃಖಭರಿತವಾದಂತಹ ನೈಟ್ ಅದಾಗಿರುತ್ತೆ. ಅವನು ಇನ್ನೊಂದು ಮಾತು ಇಲ್ಲಿ ನಾವು ನೋಡ್ಬೋದು, ಆಲ್ ಅವರ್ ವರ್ಕ್ ಫಾರ್ ನಥಿಂಗ್. ಇಷ್ಟು ದಿನ ಏನು ಶ್ರಮವನ್ನು ಪಟ್ಟಿದ್ವೋ, ಹಾರ್ಡ್ ವರ್ಕನ್ನು ಮಾಡಿದ್ವೋ ಅದೆಲ್ಲ ಕಂಪ್ಲೀಟಾಗಿ ವೇಸ್ಟ್ ಆಗಿ ಹೋಯಿತು ಅಂಥೇಳಿ ಅವನು ಹೇಳ್ತಾ ಇದ್ದಾನೆ. ದೆರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಎಸ್, ನಮಗೆ ಸಹಾಯ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ ಈ ಜಗತ್ತಿನಲ್ಲಿ ಅಂಥೇಳಿ ಅವರು ಬೇಸರದಿಂದ ಹೇಳ್ತಕ್ಕಂಥ ಮತ್ತೊಂದು ನುಡಿ ಇದಾಗಿದೆ. ಇನ್ನು ಕೊನೆ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ, ವಿ ವಿಲ್ ಆಲ್ ಗೋ ಹಂಗ್ರಿ ದಿಸ್ ಇಯರ್. ಎಸ್, ಇಡೀ ವರ್ಷದಾದ್ಯಂತ ನಾವು ಉಪವಾಸ ಇರಬೇಕಾಗುತ್ತೇನೋ ಅಂಥೇಳಿ ದುಃಖದಲ್ಲಿ ಅವರು ಹೇಳ್ತಾ ಇದ್ದಾರೆ.
Yes, dear students, today it is enough. I will upload second part very soon. Dear students, learn this first chapter very neatly, then you can understand the next part very easily. Dear students, share this video with your friends and help them also to learn this lesson very easily. And don't forget to subscribe the channel for further updates. Thank you dear students for watching this video. I will meet you very soon. Until take care and keep learning. Bye bye.